ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯವರು ಅನೇಕ ರೈತರ ಹಿತದೃಷ್ಟಿಯಿಂದ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಚಿನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿನ್ನಪ್ಪ ಪೂಜಾರಿ ಅಂಥೇಳಿ ಅವರ ನೇತೃತ್ವದಲ್ಲಿ ರಾಜ್ಯದ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳು, ದಕ್ಷಿಣ ಕರ್ನಾಟಕದ ಅನೇಕ ಜಿಲ್ಲೆಗಳ ಪ್ರತಿನಿಧಿಗಳ ಜೊತೆಗೆ ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ವಿಶೇಷವಾಗಿ ಅವರು ನನ್ನ ಮನೆ ಮುಂದೆ ಹೋರಾಟ ಮಾಡಬೇಕಂತಕ್ಕಂಥ ಇಚ್ಛಾಶಕ್ತಿ ವ್ಯಕ್ತಪಡಿಸಿದರು. ತಪ್ಪೇನಿಲ್ಲ, ಅದು ಸರ್ಕಾರದ ಗಮನಕ್ಕೆ ತರಬೇಕಾದ್ರೆ ಅವ್ರ ಹೋರಾಟವನ್ನು ನಾನು ಸ್ವಾಗತ ಮಾಡ್ತೀನಿ. ಆ ಹಿನ್ನೆಲೆಯಲ್ಲಿ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಆ ಸಭೆಯನ್ನು ಇವತ್ತು ಇಲ್ಲೇ ಅಂದರೆ ಪ್ರವಾಸಿ ಮಂದಿರದಲ್ಲೇ ಹೋರಾಟವನ್ನು ಹಮ್ಮಿಕೊಂಡಿದ್ರು. ನಾನು ಅವರ ಜೊತೆಗೆ ಸೇರಿ ಅವ್ರ ಸಮಸ್ಯೆಗಳನ್ನು ಆಲಿಸಿ, ಅವರ ಮುಖ್ಯವಾದಂಥ ಸಮಸ್ಯೆಗಳು ಕಬ್ಬು ಬೆಳೆಗಾರರ ಬಗ್ಗೆ ಇತ್ತು. ಅದರ ಬಗ್ಗೆ ಕೂಡ ನಾವು ಅನೇಕ ಸಲಹೆಗಳನ್ನು ಅವ್ರು ಕೊಟ್ಟಿದ್ದಾರೆ, ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ತೂಕದ ಯಂತ್ರ ಇರ್ಬೋದು, ಬೆಲೆ ಬಗ್ಗೆ ಇರ್ಬೋದು, MSP ಬಗ್ಗೆ, FRP ಬಗ್ಗೆ, ಅದು ವಿಶೇಷವಾಗಿ FRP ಬಗ್ಗೆ ಮತ್ತು ರಿಕವರಿ ವಿಷಯದಲ್ಲಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಆ ವಿಚಾರ ಕೂಡ ಸರ್ಕಾರದ ಗಮನಕ್ಕೆ ಅವ್ರು ತಂದಿದ್ದಾರೆ. ಇದ್ರ ಜೊತೆಗೆ ರಾಜ್ಯ ರೈತ ಸಂಘದ ಕೆಲವು ಪದಾಧಿಕಾರಿಗಳು ಉತ್ತರ ಕರ್ನಾಟಕದ ಪ್ರಮುಖ ಬೆಳೆ ಆಗಿರ್ತಕ್ಕಂಥ ತೊಗರಿ ಬಗ್ಗೆ ಪ್ರಸ್ತಾಪ ಮಾಡಿದೆ. ತೊಗರಿ ಖರೀದಿ ಪ್ರಾರಂಭ ಆಗಿದೆ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆ ಭಾಳ ಕಡಿಮೆ ಇದೆ, 7,550 ರೂಪಾಯಿ ಮಾತ್ರ ಇದೆ. ಇದನ್ನು ನೀವು ಇನ್ನೂ ಸರ್ಕಾರದ ವತಿಯಿಂದ ಹೆಚ್ಚಿಗೆ ಸೇರಿಸಿ ನಮಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದರು. ನಾನು ಈ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸರ್ಕಾರದಿಂದ ನೀವಷ್ಟು ಘೋಷಣೆ ಮಾಡಿರಿ ಅಂಥೇಳಿ ವಿನಂತಿ ಮಾಡಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು 7,550ಕ್ಕೆ 450 ರೂಪಾಯಿ ಪರ್ ಕ್ವಿಂಟಲ್ ಸೇರಿಸಿ 8,000 ರೂಪಾಯಿ ತೊಗರಿ ಬೆಂಬಲ ಬೆಲೆಯನ್ನು ನಾವು ಘೋಷಣೆ ಮಾಡಿದ್ದೀವಿ. ಅನೇಕ ಪತ್ರಿಕೆಗಳಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದ ಪ್ರಜಾವಾಣಿಯಲ್ಲಿ ಕೂಡ ನಿನ್ನೆ ಆರ್ಟಿಕಲ್ ಇತ್ತು ಈ ವಿಚಾರದಲ್ಲಿ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು 4,550 ರೂಪಾಯಿ ಸೇರಿಸಿ 8,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇದರ ಹೊರೆ ಹೆಚ್ಚು ಕಡಿಮೆ 140 ಕೋಟಿ ರೂಪಾಯಿ ಸರ್ಕಾರದ ಮೇಲೆ ಆಗ್ತದೆ. ಆ 140 ಕೋಟಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋದ್ರಿಂದ ಇಡೀ ರಾಜ್ಯದ ತೊಗರಿ ಬೆಳೆಗಾರರ ವತಿಯಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ತೊಗರಿ ಶೇಖರಣೆ ಮಾಡ್ತಕ್ಕಂಥದ್ರಲ್ಲಿ ಅಂದರೆ ತೊಗರಿ ಖರೀದಿ ಪ್ರಾರಂಭ ಮಾಡತಕ್ಕಂಥದ್ರಲ್ಲಿ ವಿಳಂಬ ಆಗಿರ್ತಕ್ಕಂಥದ್ದು ನಫೆಡ್ ಸಂಸ್ಥೆ ವತಿಯಿಂದ. ಅವರು ಡಾಟಾ ಪುಷ್ ಮಾಡದೇ ಇರೋದರಿಂದ ಸ್ವಲ್ಪ ವಿಳಂಬ ಆಗಿದೆ. ಅವರಿಗೂ ಕೂಡ ನಫೆಡ್ ಸಂಸ್ಥೆ ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿ ಕೆಲಸ ಮಾಡ್ತದೆ. ಅವರಿಗೆ ಕರೆದು ಮೀಟಿಂಗ್ ಮಾಡಿ ಮಾನ್ಯ ಕೃಷಿ ಸಚಿವರು ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅವರಿಗೆ ಆದಷ್ಟು ಲಘುನೇ ನಾವೆಲ್ಲ ಖರೀದಿ ಕೇಂದ್ರಗಳನ್ನು APMCಯಿಂದ ತೆಗೆದು ಕುಂತಿದ್ದೀವಿ. ನಾವು ರಾಜ್ಯದಲ್ಲಿ 400 ತೊಗರಿ ಕೇಂದ್ರಗಳನ್ನು 2ನೇ ತಾರೀಕಿಗೆ ನಾವು ಆದೇಶ ಮಾಡಿದ್ದೀವಿ. ಆದರೆ ಅವ್ರಿಗೆ ನಾವು ಈಗಾಗಲೇ ಕರೆದು ವಾರ್ನ್ ಮಾಡಿದ್ದೀವಿ. ನೀವು ಆದಷ್ಟು ಲಘುನೇ FID ಮಾಹಿತಿ ಒದಗಿಸಿರಲಿಲ್ಲ ಅವರು, ಅದನ್ನು ಕೊಟ್ಟು ಖರೀದಿ ಪ್ರಾರಂಭ ಮಾಡಬೇಕಂತೇಳಿ ಸೂಚನೆ ಕೊಟ್ಟಿದ್ದೀವಿ. 400 ತೊಗರಿ ಕೇಂದ್ರಗಳನ್ನು ನಾವು ರಾಜ್ಯದಲ್ಲಿ ತೆಗೆದಿದ್ದೀವಿ. ಆದಷ್ಟು ಲಘುನೇ ತೊಗರಿ ಖರೀದಿ ಪ್ರಾರಂಭ ಆಗ್ತದೆ. ಯಾವುದೇ ರೈತರು ತೊಗರಿಯನ್ನು ಪ್ಯಾನಿಕ್ ಆಗಿ ಮಾರಬಾರ್ದು, ಡಿಸ್ಟ್ರೆಸ್ ಸೇಲ್ ಮಾಡಬಾರ್ದು ಅಂತೇಳಿ ತೊಗರಿ ಬೆಳೆಗಾರರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಇಟ್ಸ್ ಕ್ವೈಟ್ ಸಫಿಷಿಯೆಂಟ್.
ಯಾಕಂದರೆ ನಾವು 12 ಲಕ್ಷ ಕ್ವಿಂಟಲ್ ನಾವು ರಾಜ್ಯದಲ್ಲಿ ಬೆಳಿತೀವಿ. ಆದರೆ ಕೇಂದ್ರ ಸರ್ಕಾರ ಬರೀ 1/3 ತೊಗೊಳ್ಳಿಕ್ಕೆ ನಮಗೆ ಅನುಮತಿ ಕೊಡುತ್ತದೆ. ಅದನ್ನು ನಾವು ಎಲ್ಲ ರೈತರಿಗೆ ಹಂಚಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇದು ಹಿಂದೆಲ್ಲ ಬರೀ 20 ಕ್ವಿಂಟಲ್ ತೊಗೊಂಡಿದ್ದಾರೆ. ಈಗ ನಾವು 40 ಮಾಡಿದ್ದೀವಿ. ಮತ್ತು ಹಿಂದೆ ಹೈಯೆಸ್ಟ್ ಬೆಂಬಲ ಬೆಲೆ ಇದ್ದಿದ್ದು 5,800 ರೂಪಾಯಿ ಇತ್ತು. ಈ ಸಾರ್ತಿ ನಾವು 8,000 ರೂಪಾಯಿಗೆ ಅದನ್ನು ರೀಚ್ ಮಾಡಿಸಿದ್ದೀವಿ. CACPಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು 7,550 ರೂಪಾಯಿ ಮಾಡೋದ್ರ ಜೊತೆಗೆ ನಮ್ಮದು 450 ಸೇರಿಸಿ, ಹಿಂದೆಂದೂ ಕೂಡ ತೊಗರಿಗೆ ಇಷ್ಟು ಬೆಂಬಲ ಬೆಲೆ ಬಂದಿಲ್ಲ. 8,000 ರೂಪಾಯಿ ಈ ಸಾರ್ತಿ ಹೈಯೆಸ್ಟು. ಹಿಂದಿನ ಎಲ್ಲ ಸರ್ಕಾರಗಳು ಕೊಟ್ಟಿದ್ದು ಹೈಯೆಸ್ಟ್ ಎಷ್ಟಪ್ಪ ಅಂದರೆ 5,800 ರೂಪಾಯಿ. ಸೊ ಇದು ಒಂದು ರಾಜ್ಯದ ರೈತರಿಗೆ ಭಾಳ ದೊಡ್ಡ ಕೊಡುಗೆಯನ್ನು ಸರ್ಕಾರ ಕೊಟ್ಟಿದೆ. ಇದ್ರ ಜೊತೆ ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಏನು ಜೋಳ ಬೆಳೀತಾರೆ, 8 ಲಕ್ಷ ಹೆಕ್ಟರ್ನಲ್ಲಿ ನಾವು ಬಿಳಿಜೋಳ ಬೆಳಿತೀವಿ. ಆ ಬಿಳಿಜೋಳ ಬೆಳೆದಂಥ ಜೋಳ ಏನಾಗಿದೆ, ರಾಜ್ಯದಲ್ಲಿ ಕೇವಲ 3 ಜಿಲ್ಲೆಯವರು ಈ ಲಾಭ ಪಡ್ಕೊಂಡಿದ್ದಾರೆ. ಯಾರಪ್ಪ ಅಂದರೆ ಹೊಸಪೇಟೆ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯವರು. 2019ರಿಂದ ಈ 3 ಜಿಲ್ಲೆಯವರು ಜೋಳ MSPಯಲ್ಲಿ ಹಾಕಿದ್ದಾರೆ. ಆದರೆ ದುರ್ದೈವಶ ಬಿಜಾಪುರ, ಬೆಳಗಾವಿ, ಹಾವೇರಿ, ಬಾಗಲಕೋಟ್, ಗದಗ ಈ ಯಾವ ಜಿಲ್ಲೆ ರೈತರು ಜೋಳ ಖರೀದಿ ಕೇಂದ್ರಕ್ಕೆ ಹಾಕಿಲ್ಲ. ಯಾಕೆ ಅವ್ರಿಗೆ ಹಾಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅಂದರೆ, ಅವ್ರು ಕೇವಲ ಮಾಲ್ದಂಡಿ ಜೋಳ, ಹಿಂಗಾರಿ ಜೋಳ 2,000 ರೂಪಾಯಿಗೆ ಮಾರ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಬೆಂಬಲ ಬೆಲೆ ಒಂದು ಕ್ವಿಂಟಲ್ಗೆ 3,300 ರೂಪಾಯಿ ಇದೆ. ಹೆಚ್ಚು ಕಡಿಮೆ ರೈತರು 1,300 ರೂಪಾಯಿ ಕಳ್ಕೊಳ್ತಾ ಇದ್ದಾರೆ ಜೋಳ MSP ಕೇಂದ್ರಕ್ಕೆ ಹಾಕದೇ ಇರೋದ್ರಿಂದ. ಈ ಸಾರ್ತಿ ಜೋಳಕ್ಕೆ ರೋಗ ಕೂಡ ಬಂದಿದೆ, ಭಾಳ ಹಾನಿಯಾಗಿದೆ. ನಾನು ಎಲ್ಲ ರಾಜ್ಯದ ಎಲ್ಲ ಜೋಳ ಬೆಳೀತಕ್ಕಂಥ ರೈತರೇನಿದ್ದಾರೆ ಉತ್ತರ ಕರ್ನಾಟಕದ ಎಲ್ಲ ರೈತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, MSP ಖರೀದಿ ಕೇಂದ್ರದಲ್ಲಿ ಜೋಳ ಕೊಟ್ಟರೆ ನಿಮಗೆ ಕನಿಷ್ಠ 3,300 ರೂಪಾಯಿ ಹಿಂಗಾರಿಗೆ ಸಿಗ್ತದೆ, 3,400 ರೂಪಾಯಿ ಇದು ಮುಂಗಾರಿಗೆ ಸಿಗ್ತದೆ. 3,300 ರೂಪಾಯಿ ಮುಂಗಾರಿಗೆ, 3,400 ರೂಪಾಯಿ ಹಿಂಗಾರಿ ಜೋಳಕ್ಕೆ ಸಿಗ್ತದೆ. ದಯಮಾಡಿ 1,400 ರೂಪಾಯಿ ನಿಮಗೆ ಉಳಿತದೆ, ಅದನ್ನು ಹಾನಿ ಮಾಡ್ಕೋಬೇಡ್ರಿ ಅಂಥೇಳಿ ನಿಮ್ಮ ಮುಖಾಂತರ ಜೋಳ ಬೆಳೆದಂಥ ಎಲ್ಲ ರೈತರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಕಬ್ಬಿನ ಡಿಮಾಂಡ್ ಅವ್ರದ್ದು 1 ಕ್ವಿಂಟಲ್ಗೆ ನಾವು FRP 1 ಟನ್ನಿಗೆ FRP 3,400 ರೂಪಾಯಿ ಕೊಟ್ಟಿವಿ ಈ ಸಾರ್ತಿ. ಅದನ್ನು ಇನ್ನೂ ಹೆಚ್ಚಿಗೆ ಮಾಡಿರಿ ಅನ್ನೋದು ಅವ್ರ ಬೇಡಿಕೆ ಇದೆ. ಅದನ್ನು ನಾವು ಈಗಾಗಲೇ CACPಗೆ 4,400 ಮಾಡಿರಿ ಅಂಥೇಳಿ ನಾವು ವಿನಂತಿ ಮಾಡಿದ್ದೀವಿ. ಆದರೆ ಅವ್ರು ಅಷ್ಟು ಮಾಡದೇ ಇದ್ದರೂ ಸ್ವಲ್ಪ ಹೆಚ್ಚಿಗೆ ಮಾಡ್ತಾರನ್ನೋ ಆ ವಿಶ್ವಾಸ ಇದೆ. ಮತ್ತು ಇದು ಕಬ್ಬು ಬೆಳೆದಂಥ ಬೆಂಬಲ ಬೆಲೆ ಘೋಷಣೆ ಮಾಡ್ತಕ್ಕಂಥದ್ದು CACP ಅಥಾರಿಟಿ. ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧ ಬರೋದಿಲ್ಲ. ಅವರು ಇಡೀ ದೇಶದ ಕಬ್ಬಿನ ಬೆಲೆ ನಿರ್ಣಯ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು. ಅವ್ರಿಗೆ 4,400 ರೂಪಾಯಿ ನಿರ್ಣಯ ಮಾಡಿರಿ ಅಂಥೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ 3,400 ರೂಪಾಯಿ ಇದೆ. ಈವರೆಗೂ ಪರಿಹಾರ ಇಲ್ಲ. ಯಾರು ವಿಮೆ ಮಾಡಿಸಿದ್ದಾರೆ, ವಿಮೆ ಮಾಡೋದ್ರೆ ಸಿಗ್ತೀನಿ ಅಂತ, ಕೆಲವರು ವಿಮೆ ಮಾಡಿದ್ದಾರೆ, ಅದೆಲ್ಲ ಭಾಳ ಸಂಕಷ್ಟ. ತ್ವರಿತವಾಗಿ ಪರಿಹಾರ ಅದು ಕೆಲವು ಜಿಲ್ಲೆಯಲ್ಲಿ ತೊಗರಿ ಚೆನ್ನಾಗಿ ಬಂದಿದೆ, ಕೆಲವು ಜಿಲ್ಲೆಯಲ್ಲಿ ಭಾಳ ಕಡಿಮೆ ಬಂದಿದೆ. ಆದರೆ ಇದು ಏನೀಗ ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರಿಗೆ ಸ್ವಲ್ಪ ಪರಿಹಾರ ಸಿಗ್ತದೆ. ಅದ್ರ ಬಗ್ಗೆ ನಾನು ಇಡೀ ರಾಜ್ಯದ ಡೇಟಾ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಕಡೆ ಇದೆ, ತರಿಸ್ಕೊಂಡು ನಾನು ನಿಮ್ಮ ಮಾಹಿತಿ ಕೊಡ್ತೀನಿ. ಅದು ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿಸ್ತೀನಿ ಅವ್ರ ಕಡೆಯಿಂದ. ಅದನ್ನು ಅವ್ರ ಗಮನಕ್ಕೆ ತಂದು ವಿರೋಧ ಪಕ್ಷದ ವಿಶೇಷವಾಗಿ ನಡಹಳ್ಳಿಯವರು ಹೇಳ್ತಾರೆ, ಇಲ್ಲಿ ಕಳಪೆ ದರ್ಜೆ ಬೀಜ ಕೊಟ್ಟಿರಿ ಅಂತ ಆ ಕಾರಣದಿಂದ ಲಾಸ್ ಆಗಿದೆ ಅಂತ. ಸರ್ಕಾರದ ನಿಲುವು ಏನಂದರೆ ಅದು ಕಳಪೆ ದರ್ಜೆಗೆ ಸಂಬಂಧ ಇಲ್ಲ, ಅದು ಮಳೆನೂ ಒಂದು ಸರಿಯಾಗಿ ಟೈಮ್ ಆಗೋದಿಲ್ಲ, ಅದರ ಮಂಜು ಹೆಚ್ಚು ಬಿತ್ತು, ಮತ್ತು ರೈತರು ಸರಿಯಾಗಿ ನಾಟಿ ಮಾಡೋ ಟೈಮ್ನಲ್ಲಿ ಇದು ವೈಜ್ಞಾನಿಕತೆ ಮಾಡಿಲ್ಲ, ಈ ಕಾರಣಗಳಿಂದ ಆಗಿದೆ ಹೊರತು ಕಳಪೆ ಬೀಜಕ್ಕೂ ಅದರಿಂದ ಆಗಿಲ್ಲ ಅನ್ನುವಂಥ ತಮ್ಮದು ಬಗ್ಗೆ ಏನೋ ಮಾಹಿತಿ ಇಲ್ಲ. ಅದು ಜಿಲ್ಲಾ
ಸಚಿವರು ಕೂಡ ಅದು ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ. ಆ ವರದಿ ನನ್ನ ಕೈ ಸೇರ್ತಪ್ಪ ಅಂದರೆ ಅದ್ರ ಬಗ್ಗೆ ನನಗೆ ವರದಿ ಕೊಟ್ಟಿದ್ದಾರೆ ಸರ್. ಅಂದರೆ ವರದಿ ಏನಂದರೆ ಅವ್ರ ಅಡ್ಡಗೋಡೆ ಮೇಲೆ ನಿಲ್ತಾರೆ. ಕೆಲವೊಂದು ಕಡೆ ಹವಾಮಾನ ವೈಪರೀತ್ಯ ಅಂತ ಇನ್ನೊಂದು ಕೆಲವು ಕಡೆ ಇಲ್ಲ ಅವ್ರು ಬಿತ್ತನೆ ಸರಿಯಾಗಿ ಮಾಡಿಲ್ಲ, ಅವೈಜ್ಞಾನಿಕವಾಗಿ ಬಿತ್ತನೆ ಮಾಡಿದ್ದಾರೆ. ಈ ಥರ ಇಲ್ಲಿ ದಲ್ಲಾಳಿಗಳನ್ನು ಏಜೆಂಟ್ರನ್ನು ಉಳಿಸೋ ಕೆಲಸ ನಡೀತಾರೆ. ಒಟ್ಟು ತಪ್ಪು ರೈತರ ಮ್ಯಾಗ ಯಾರು ಕಳಪೆ ಬಿತ್ತನೆ ಬೀಜ ಮಾಡ್ತಾರೆ ಅದನ್ನೇ ಒಪ್ಕೊಳ್ಳೋಕೆ ತಯಾರಿಲ್ಲಪ್ಪ ಅಂತ. ಇಲ್ಲ, ನನ್ನ ಕ್ಷೇತ್ರದಲ್ಲಿ ಈ ಸಮಸ್ಯೆ ಬಂದಾಗ 3 ದಿವಸ ನಾನು ಇನ್ಶೂರೆನ್ಸ್ ಕವರೇಜ್ ಎಕ್ಸ್ಟೆನ್ಷನ್ ಮಾಡಿಸಿದ್ದೆ ಮತ್ತು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ನನ್ನ ತಾಲೂಕಿನಲ್ಲಿ ನಾನು ಬಂದಿರತಕ್ಕಂಥ ಸಮಸ್ಯೆ ನನ್ನ ಗಮನಕ್ಕೂ ಬಂದಿದೆ. ಇನ್ಶೂರೆನ್ಸ್ ಮಾಡದೇ ಇರ್ತಕ್ಕಂಥ ರೈತರ ಬಗ್ಗೆ ನಾನು ಹೇಳ್ತೀನಿ. ಮತ್ತು ಎಲ್ಲೆಲ್ಲಿ ಕಳಪೆ ಬೀಜದ್ದು ಒಂದಿಷ್ಟು ನನ್ನ ಮನಗುಳಿ ಹೋಬಳಿಯಲ್ಲಿ ಬಂದಿತ್ತು. ಅದ್ರ ಬಗ್ಗೆ ನಾನು ತನಿಖೆಗೆ ಆದೇಶ ಮಾಡಿದ್ದೀನಿ. ನಾನು ವರದಿ ಬಂದಮೇಲೆ ನಿಮ್ಗೆ ಖಂಡಿತವಾಗಿ ಅದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಬಿಜೆಪಿ ರೈತರು ಏನೋ ಸ್ವಲ್ಪ ಸರಿ